ನಮಸ್ತೆ ವೀಕ್ಷಕರೇ, ನಾನು ಡಾಕ್ಟರ್ ವಿನುತಾ ರಾಜೇಶ್. ಸ್ಟಾರ್ ಡೆಸ್ಟಿನಿ ವೀಕ್ಷಕರಿಗೆ ಎಲ್ಲರಿಗೂ ನನ್ನ ಕಾರ್ಯಕ್ರಮಕ್ಕೆ ಸ್ವಾಗತ. ತುಂಬ ಜನ ಕಾಮೆಂಟ್ ಸೆಕ್ಷನಲ್ಲಿ ಕೇಳ್ತಾ ಇದ್ರಿ, ಮ್ಯಾಮ್ ಮಾಟ ಮಂತ್ರಕ್ಕೆ ಏನಾದರೂ ಪರಿಹಾರ ತಿಳಿಸ್ಕೊಡಿ, ಸರಳವಾಗಿ ಏನಾದರೂ ನಾವು ಮನೆಯಲ್ಲೇ ಮಾಡೋ ರೀತಿಯಲ್ಲಿ ಏನಾದರೂ ಪರಿಹಾರ ತಿಳಿಸ್ಕೊಡಿ ಅಂತ ಹೇಳಿ ಹಲವಾರು ಕಾರ್ಯಕ್ರಮಗಳಲ್ಲಿ ನಾನು ತಿಳಿಸಿದ್ದೀನಿ ನಿಮಗೆ. ಫಸ್ಟ್ ಆಫ್ ಆಲ್ ಮಾಟ ಮಂತ್ರ ಅನ್ನೋಂಥದ್ದು ಏನು, ಅದು ನಿಜವಾಗ್ಲೂ ಎಫೆಕ್ಟ್ ಆಗುತ್ತಾ? ಕೆಲವು ಸಲ ಹೇಳ್ತಾರೆ ಇದು ಬರೀ ನಾವು ಅಂದ್ಕೊಂಡ್ರೆ ಆಗುತ್ತೆ, ಇಲ್ಲಾಂದರೆ ಇಲ್ಲ. ಅದು ನಿಜವಾಗ್ಲೂ ಇದೆಯಾ? ಇವೆಲ್ಲ ತುಂಬ ಕ್ವೆಶನ್ಸ್ ಕೇಳಿದ್ದೀರಾ ನೀವು. ಎಲ್ಲರಿಗೂ ಒಂದು ಉತ್ತರ ಆಗಲಿ ಅಂತ ಹೇಳಿ ಈ ಒಂದು ಕಾರ್ಯಕ್ರಮ ನಿಮಗೋಸ್ಕರ ವಿಶೇಷವಾಗಿ ನಾನು ನಡೆಸ್ಕೊಡ್ತಾ ಇದ್ದೀನಿ. ಸೊ ಮಾಟ ಮಂತ್ರ ಸಮಸ್ಯೆ ಫಸ್ಟ್ ಆಫ್ ಆಲ್ ಇದು ಯಾಕಾಗತ್ತೆ, ಯಾಕೆ ಬರುತ್ತೆ? ಇದಕ್ಕೊಂದು ಸಿಂಪಲ್ ಒಂದೇ ಒಂದು ರೀಸನ್ ಇದೆ. ಈ ಮಾಟ ಮಂತ್ರ ಅಂತ ಹೇಳೋದು, ಅಥವಾ ಯಾರ ಮೇಲೆ ಅದು ಜೆಲಸ್ ಆಗುವಂಥದ್ದು, ಅಥವಾ ಅವರು ಚೆನ್ನಾಗಿರುವಂಥದ್ದು ಇನ್ನೊಬ್ಬರಿಗೆ ನೋಡೋಕ್ಕೆ ಇಷ್ಟ ಆಗದೆ ಇರುವಂಥದ್ದು. ಫಸ್ಟ್ ಆಫ್ ಆಲ್ ಮಾಟ ಮಂತ್ರದ ಲೆವೆಲ್ ಯಾಕೆ ಹೋಗ್ತಾರೆ? ಯಾರ ಮೇಲಾದರೂ ಅವ್ರಿಗೆ ಒಂದು ಜೆಲಸ್ ಇದ್ದರೆ, ಅಂದರೆ ಇವರು ನನಗಿಂತ ಚೆನ್ನಾಗಿರಬಾರ್ದು, ಅವ್ರು ಚೆನ್ನಾಗಿರೋದೇ ನನಗೆ ಪ್ರಾಬ್ಲಮ್ಮು, ಅವ್ರು ಚೆನ್ನಾಗಿ ಇರಲೇಬಾರ್ದು ಅನ್ನೋಂಥದ್ದು ಏನಾದರೂ ಇದ್ದಾಗ ಅಂಥವ್ರಿಗೆ ಈ ಮಾಟ ಮಂತ್ರದ ಸಮಸ್ಯೆ ಅಥವಾ ಈ ಮಾಟ ಮಂತ್ರ ಮಾಡಿಸೋದು ಅನ್ನೋವಂಥದ್ದು ಬರುತ್ತೆ. ಇದು ನಿಜವಾಗ್ಲೂ ಮಾಡ್ತಾರಾ? ಖಂಡಿತ ಇದೆ. ಇಲ್ಲಿ ಪಾಸಿಟಿವ್ ಎನರ್ಜಿ ಹೇಗೆ ಇದೆಯೋ ನೆಗೆಟಿವ್ ಎನರ್ಜಿನೂ ಖಂಡಿತ ಇದ್ದೇ ಇದೆ. ತುಂಬ ಜನ ಹಲವಾರು ಹೇಳ್ಬೋದು ಇವೆಲ್ಲ ಏನೂ ಇಲ್ಲ, ಬರೀ ನಾವು ಅಂದ್ಕೊಂಡ್ರೆ ಅಷ್ಟೇ ಅಂತ ಹೇಳಿ. ಬಟ್ ಎಷ್ಟೋ ಒಂದು ರೀಸನ್ಸ್, ಎಷ್ಟೋ ಒಂದು ಸಮಸ್ಯೆಗಳಿಗೆ ನೀವು ರೀಸನ್ಸ್ ಹುಡುಕೋಕ್ಕಾಗೋದಿಲ್ಲ. ಎಷ್ಟೋ ಪ್ರಾಬ್ಲಮ್ಸ್ ನೋಡ್ತಿರ್ಬೋದು. ತುಂಬ ಚೆನ್ನಾಗಿರೋಂತಹ ವ್ಯಕ್ತಿ ಸಡನ್ನಾಗಿ ಡಲ್ ಆಗುವಂಥದ್ದು, ನಿಮಗೆ ಕನಸಿನಲ್ಲಿ ಏನೇನೋ ಕೆಟ್ಟದಾಗಿ ಬರೋವಂಥದ್ದು. ವಿಶೇಷವಾಗಿ ತುಂಬ ಹೇಳಿದ್ನಲ್ಲ, ಚೆನ್ನಾಗಿರೋಂತಹ ಹಣವಂತವಾಗಿರುವಂತಹ ವ್ಯಕ್ತಿ, ತುಂಬ ಲೈಫಲ್ಲಿ ಚೆನ್ನಾಗಿರೋಂಥವ್ರು ಇಮ್ಮಿಡಿಯೇಟಾಗಿ ಡೌನ್ಫಾಲ್ ಆಗುವಂಥದ್ದು. ಏನು ರೀಸನ್ ಆಗುತ್ತೆ ಅಂಥ ವ್ಯಕ್ತಿಗೆ ಡೌನ್ಫಾಲ್ ಆಗೋದಕ್ಕೆ? ಎಲ್ಲ ರೀತಿಯಲ್ಲೂ ಚೆನ್ನಾಗಿದೆ, ಒಳ್ಳೆ ಕೆಲಸ ಇದೆ, ಒಳ್ಳೆ ಸಂಪಾದನೆ ಇದೆ, ಒಳ್ಳೆ ಕಾರು ಬಂಗ್ಲೆ ಇದೆ, ಪ್ರತಿಯೊಂದಿರುತ್ತೆ. ಬಟ್ ಆ ವ್ಯಕ್ತಿ ನೀವು ನೋಡಿದ್ರೆ ಇದ್ದಕ್ಕಿದ್ದಂಗೆ ಸಡನ್ಲಿ ಹೇಗೆ ಚೇಂಜ್ ಆಗುತ್ತೆ ಅಂದರೆ, ಈಗ ಹೇಳ್ತಾರಲ್ಲ ಒಂದೇ ಸಮ ರಾಜಯೋಗ ಬಂತು ಅಂದರೆ ಹೇಗೆ ಆ ವ್ಯಕ್ತಿ ಇಮಿಡಿಯೇಟಾಗಿ ಎಲ್ಲ ರೀತಿಯಲ್ಲೂ ಹಣ, ಐಶ್ವರ್ಯ, ಅಂತಸ್ತು, ಫ್ಯಾಮಿಲಿ ಪ್ರತಿಯೊಂದರಲ್ಲೂ ಅವರು ಉತ್ತಮವಾಗಿರೋಂಥ ಸ್ಥಾನಕ್ಕೆ ಹೇಗೆ ಹೋಗ್ತಾರೋ ಅದೇ ರೀತಿಯಲ್ಲೇ ಡೌನ್ಫಾಲ್ ಆಗುತ್ತೆ. ಎಷ್ಟು ಜನ ಅದಕ್ಕೆ ಅನುಭವಿಸಿರೋಂಥವ್ರು, ಅದರಿಂದ ಪ್ರಾಬ್ಲಮ್ ತೊಗೊಂಡಿರೋಂಥವ್ರು, ಅದನ್ನು ತಗ್ಸೋದಕ್ಕೆ ಏನೆಲ್ಲ ಪ್ರಯತ್ನ ಮಾಡಿರೋಂಥವ್ರು ಎಷ್ಟು ಜನ ಇಲ್ಲ. ಈ ಕಾರ್ಯಕ್ರಮ ನೋಡ್ತಿರೋದ್ರಲ್ಲಿ ನಿಮಗೆ ನಾನು ಹೇಳ್ತೀನಲ್ಲ, 90% ಆಫ್ ದ ಜನ ಖಂಡಿತ ಇದಕ್ಕೆ ಪ್ರಾಬ್ಲಮಲ್ಲಿ ಸಿಕ್ಕಾಕೊಂಡಿರ್ತೀರಾ. ಈ ಮಾಟ ಮಂತ್ರದ ಸಮಸ್ಯೆ ಏನಾದರೂ ಹೋಗಿ ಅಥವಾ ಏನೋ ಸಮಸ್ಯೆ ಆಗಿದೆ ಅಂತಂದರೆ ನಿಮಗೆ ಮಾಟ ಮಂತ್ರ ಆಗಿದೆ. ಸೊ ಮಾಟ ಮಂತ್ರ ಹೇಗೆ ನಾವು ಪರಿಹಾರ ಮಾಡ್ಕೋಬೋದು ಮ್ಯಾಮ್? ಓಕೆ, ನಾನು ನಂಬ್ತೀನಿ, ಸರಿ ಮಾಟ ಮಂತ್ರ ನಡೆಯುತ್ತೆ ಇದೆ ಅನ್ನೋಂಥದ್ದು ನಂಬ್ತೀನಿ. ಬಟ್ ಕೆಲವೊಂದು ನೀವು ಕ್ಯಾರೆಕ್ಟರಿಸ್ಟಿಕ್ಸ್ನ ತೊಗೊಳ್ಳಿ. ಯಾಕೆಂದರೆ ನಾ ಹೇಳಿದೆ ನೀವು ನಂಬಬೇಕು ಅಂತಿಲ್ಲ, ನೀವೇ ಸ್ವತಃ ಪರೀಕ್ಷೆ ಮಾಡ್ಕೊಳ್ಬಹುದು. ಅದಕ್ಕೆ ತುಂಬಾ ಕೆಲವೊಂದಿದೆ. ಈಗ ನೀವು ಮಲಗಿರ್ತೀರಾ, ಮಲಗಿದಾಗ ಸ್ಲೀಪ್ ಪ್ಯಾರಾಲಿಸಿಸ್ ಅಂತ ಹೇಳ್ತೀವಿ. ಯಾರೋ ಬಂದು ನಿಮ್ಮನ್ನ ಸಾಯಿಸೋ ರೀತಿಯಲ್ಲಿ ಆಗುವಂಥದ್ದು. ನೀವು ಯಾರನ್ನೂ ಕೂಗಬೇಕು ಅಂತ ಕೂಗ್ತಿರ್ತೀರ, ಬಟ್ ಕೂಗಕ್ಕಾಗ್ತಿರೋದಿಲ್ಲ. ತುಂಬ ಜನಕ್ಕೆ ಈ ರೀತಿ ಆಗಿರುತ್ತೆ. ತುಂಬ ಜನ ಇದನ್ನು ಅನುಭವಿಸ್ತಿರ್ತೀರ. ಈವನ್ ಕಾನ್ಸಂಟ್ರೇಷನ್ ಮಕ್ಕಳಲ್ಲಿ ಏನೇನೋ ಬೇರೆ ಬೇರೆ ರೀತಿಯಲ್ಲಿ ಸ್ಪಿರಿಟ್ ಇರೋ ಥರ ಬೇರೆ ಏನೋ ಕೆಟ್ಟದಾಗಿ ಅವ್ರ ಲೈಫಲ್ಲಿ ಆಗ್ತಾ ಇರೋವಂಥದ್ದು. ಮನೆಯಲ್ಲಿ ನೋಡಬೇಕು ಅಂದರೆ ನೀವು ವಿಶೇಷವಾಗಿ ಆ ಅನ್ನ, ನೀವು ಮಾಡಿರೋಂತಹ ಅನ್ನ ವೈಟ್ ರೈಸ್ ಕೆಂಪಗಾಗುವಂಥದ್ದು, ಕಾಯಿ ನೀವು ಹೊಡಿತೀರಲ್ಲ, ತೆಂಗಿನಕಾಯಿ ಪೂಜೆಗೋ ಅಥವಾ ಮನೆಗೋ ಯಾವುದೋ ಒಂದು ಮಾಡಿದಾಗ ನಿಮಗೆ ಆ ಕಾಯಿ ಕೆಂಪದಾಗಿ ಕಾಣಿಸ್ಕೊಳ್ಳುವಂಥದ್ದು. ಇವೆಲ್ಲ ಕೆಲವೊಂದು ಸೂಚನೆಗಳಂತಲೇ ಹೇಳ್ಬೋದು. ನಿಮ್ಮ ಮೇಲೆ ಯಾವುದೋ ಅಥವಾ ನಿಮ್ಮ ಮನೆಯ ಮೇಲೆ, ನಿಮ್ಮ ಮನೆಯಲ್ಲಿರುವಂಥ ಯಾರೋ ಮೇಲೆ ಅದು ಕೆಟ್ಟ ದೃಷ್ಟಿ ಬಿದ್ದಿದೆ, ಕೆಟ್ಟದಾಗಿ ಯಾರೋ ಏನೋ ಮಾಟ ಮಂತ್ರದ ಪ್ರಯೋಗ ಮಾಡಿರಬಹುದು. ಬಟ್ ಇವೆಲ್ಲ ಯಾಕೆ ಮಾಡ್ತಾರೆ, ಎಲ್ಲಿ ಮಾಡ್ತಾರೆ, ಅವೆಲ್ಲ ನನಗೆ ಕೇಳಕ್ಕೆ ಹೋಗ್ಬಿಡಿ. ಯಾಕೆ ಮಾಡ್ತಾರೆ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಯಾಕೆಂದರೆ ಪಾಸಿಟಿವ್ ಇದ್ದ ಮೇಲೆ ನೆಗೆಟಿವ್ ಬಂದೇ ಬರುತ್ತೆ. ಜೊತೆಗೆ ನೀವು ಚೆನ್ನಾಗಿರೋವಂಥದ್ದು ಇನ್ನೊಬ್ರಿಗೆ ಇಷ್ಟ ಆಗಲ್ಲ. ಎಷ್ಟು ಜನ ಅದನ್ನು ಫೇಸ್ ಮಾಡಿಲ್ಲ ಹೇಳಿ? ಎಷ್ಟೋ ಸಲ ಮನೆಯಲ್ಲೇ ನಡೆಯುತ್ತೆ ಅದು. ಮನೆಯವ್ರಿಗೆ ನೋಡಿದ್ರೇ ಆಗೋದಿಲ್ಲ, ಅವ್ನು ಚೆನ್ನಾಗಿರಬಾರ್ದು, ಅವಳು ಚೆನ್ನಾಗಿರಬಾರ್ದು, ಗಂಡ ಹೆಂಡತಿ ಚೆನ್ನಾಗಿರಬಾರ್ದು, ಅವ್ರ ಮಕ್ಕಳು ಚೆನ್ನಾಗಿರೋದು ನೋಡಿದ್ರೆ ಆಗೋದಿಲ್ಲ, ಚೆನ್ನಾಗಿ ಓದ್ತಿರೋಂಥವ್ರು ಕಂಡ್ರೆ ಆಗೋದಿಲ್ಲ, ಚೆನ್ನಾಗಿದ್ದಾರೆ ಅವರು ಏನೋ ಫಾರಿನ್ ಆಫರ್ ಸಿಕ್ಬಿಡ್ತು ಇಷ್ಟ ಆಗಲ್ಲ, ಏನೋ ಗೌರ್ಮೆಂಟ್ ಜಾಬ್ ಸಿಕ್ಬಿಡ್ತು ಇಷ್ಟ ಆಗಲ್ಲ, ಇಮ್ಮಿಡಿಯೇಟಾಗಿ ಡೌನ್ಫಾಲ್ ಆಗೋಗುತ್ತೆ. ತುಂಬಾ ಸಮಸ್ಯೆಗಳಿಗಾಗ್ತೀರಾ ಇದರಿಂದ. ಖಂಡಿತ ಅದು ಹೇಗೆ ಪಾಸಿಟಿವ್ ನಿಮಗೆ ದೇವರ ಒಂದು ಶಕ್ತಿ ಇದೆ ನಂಬ್ತೀರ ಅಂದಮೇಲೆ ನಿಮಗೆ ಆ ಒಂದು ಕೆಟ್ಟ ದೃಷ್ಟಿನೂ ಕೆಟ್ಟ ಶಕ್ತಿನೂ ಸಹ ಖಂಡಿತ ಲೈಫಲ್ಲಿ ಬಂದೇ ಬರುತ್ತೆ. ನಾವು ಗ್ರಹಗಳಲ್ಲೇ ಹೇಳ್ತೀವಲ್ವ, ನಮ್ಮ ಜ್ಯೋತಿಷ್ಶಾಸ್ತ್ರದಲ್ಲೇ ತಿಳಿಸ್ತೀವಿ. ನಾವು ಪಾಪಗ್ರಹಗಳು ಅಂತ ಹೇಳ್ತೀವಿ, ಉಚ್ಚ ಗ್ರಹಗಳು, ತುಂಬಾ ಒಳ್ಳೆ ಪಾಸಿಟಿವ್ ಎನರ್ಜಿ ಕೊಡುವಂಥ ಉಚ್ಚ ಗ್ರಹಗಳಿರುತ್ತೆ, ನೆಗೆಟಿವ್ ಎನರ್ಜಿ ಕೊಟ್ಟಾಗ ಪಾಪಗ್ರಹಗಳಿರುತ್ತೆ. ಜ್ಯೋತಿಷ್ಯದಲ್ಲೂ ಇದನ್ನು ನಾವು ಖಂಡಿತ ಕೆಲವೊಂದು ಗ್ರಹಗಳ ಪ್ಲೇಸ್ಮೆಂಟ್ ಮೇಲೆ 8ನೇ ಮನೆಯಲ್ಲಿ, 6ನೇ ಮನೆ ದೃಷ್ಟಿ, 12ನೇ ಮನೆಯಲ್ಲಿ ಇರುವಂತಹ ಗ್ರಹಗಳಿಗೆ ಇದ್ದಾಗ, ಅದರಲ್ಲೂ ಕುಜರಿದ್ದಾಗ, ರಾಹು ಇದ್ದಾಗ, ಇಂಥವೆಲ್ಲ ಇದ್ದಾಗ ನಾವು ತಿಳಿಸ್ಕೊಡ್ತೀವಿ. ಆ ರೀತಿ ನೆಗೆಟಿವ್ ಎನರ್ಜಿ ನೆಗೆಟಿವ್ ಆಗಿ ಅಟ್ಯಾಕ್ ಆಗೋ ಚಾನ್ಸಸ್ಸು ಖಂಡಿತ ಈ ಜಾತಕದವ್ರಿಗೆ ಇದ್ದೇ ಇದೆ ಅಂತ ಹೇಳಿ. ಅದೇ ರೀತಿಯಲ್ಲೇ ಅವ್ರವ್ರ ಲೈಫಲ್ಲಿ ಮಕ್ಕಳು ಕೇಳಲ್ಲ, ಹೇಳಿದ ಮಾತು ಕೇಳಲ್ಲ, ಏನಿದ್ರು ಹಠ ಮಾಡ್ತಿರ್ತಾರೆ, ಹೀಗೆ ಮಾಡ್ತಾರೆ ಹಾಗೆ ಮಾಡಬೇಕು ಅಂತ ಹಠ ಮಾಡ್ತಿರ್ತಾರೆ. ನಿಮ್ಮ ಜೊತೆಯಲ್ಲೇ ಚೆನ್ನಾಗಿರೋಂತಹ ವ್ಯಕ್ತಿನೇ ಇಮಿಡಿಯೇಟಾಗಿ ದೂರ ಆಗ್ಬಿಡೋದು, ನಿಮ್ಮಿಂದ ದೂರ ಹೊರಟೋಗೋದು, ಯಾರಿಗೋ
ಅಟ್ರ್ಯಾಕ್ಟ್ ಆಗುವಂಥದ್ದು, ಯಾರೋ ಮೂರನೇ ಪರ್ಸನ್ಸ್ಗೆ ಅಟ್ರ್ಯಾಕ್ಟ್ ಆಗುವಂಥದ್ದು, ಈ ರೀತಿಯೆಲ್ಲ ನೀವು ಹಲವಾರು ಸಮಸ್ಯೆಗಳನ್ನ ನೋಡ್ತಾ ಇರಬಹುದು. ಬಿಸ್ನೆಸ್ ಆಗ್ತಿರೋಲ್ಲ, ಚೆನ್ನಾಗಿ ಆಗ್ತಿರುತ್ತೆ, ಬಟ್ ಏನೋ ಬಂದು ಏನೋ ಮಾಡಿ ಹೊಟ್ಟೋಗ್ತಾರೆ. ಅವಾಗಿಂದ ₹1 ಬಿಸ್ನೆಸ್ ಆಗ್ತಿರಲ್ಲ. ಅಂಗಡಿ ಎಷ್ಟು ಉತ್ತಮವಾಗಿ ಹೋಗ್ತಿರುತ್ತೆ ಅಂತಂದರೆ ತುಂಬ ಚೆನ್ನಾಗಿತ್ತು, ತುಂಬ ಒಳ್ಳೆ ಸಂಪಾದನೆ ಆಗ್ತಿರುತ್ತೆ, ಜನ ಬರ್ತಿರ್ತಾರೆ, ಅಟ್ರಾಕ್ಟ್ ಆಗ್ತಿರ್ತಾರೆ, ತುಂಬ ಒಳ್ಳೆ ಸಂಪಾದನೆ ಆಗ್ತಿದೆ. ಅದು ನೋಡಿನೇ ಇನ್ನೊಂದು ಯಾರಿಗಾದ್ರೂ ಬೇರೆಯವ್ರಿಗೆ ಜೆಲಸ್ ಬರುತ್ತೆ, ಅಲ್ಲಿ ಏನೊಂದು ಮಾಡ್ತಾರೆ. ವಿಶೇಷವಾಗಿ ಅದೇನಾಯಿತು, ಎಲ್ಲನೂ ಕಂಪ್ಲೀಟಾಗಿ ನಿರ್ನಾಮ ಆಗೋಗುತ್ತೆ. ಸೊ ಏನು ಮಾಡ್ಬೋದು ಇದಕ್ಕೆ ವಿಶೇಷವಾಗಿರೋಂತಹ ಸಿಂಪಲ್ ಆಗಿ ಪರಿಹಾರ ಅಂತ ಹೇಳಿ, ಇದನ್ನು ಸೇಜ್ ಅಂತ ಹೇಳ್ತಾರೆ. ಈ ಒಂದು ವಸ್ತುವನ್ನು ನಾನು ನಿಮಗೆ ಇವತ್ತೇನು ತೋರಿಸ್ತಾ ಇದ್ದೀನಿ, ಇದು ತುಂಬ ವಿಶೇಷವಾಗಿ ರೇರ್ ಆಗಿರುವಂತಹ ವಸ್ತು. ಇದರಲ್ಲಿ ಕೆಲವೊಂದು ಗಿಡಮೂಲಿಕೆ ನಮ್ಮ ಕಣ್ಮುಂದನೇ, ನಮ್ಮ ಪ್ರಕೃತಿಯಲ್ಲೇ, ನಮ್ಮ ಎನ್ವೈರನ್ಮೆಂಟಲ್ಲಿ ನಿಮಗೆಲ್ಲ ಸಿಗುತ್ತೆ. ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಪ್ರತಿಯೊಂದು ಸಿಗುತ್ತೆ. ನಮಗೆ ಸೃಷ್ಟಿ ಮಾಡಿದಾಗಲೇ ಆ ದೇವರು ಏನಂತ ನಮಗೆ, ನೀವೆಷ್ಟೋ ಸಲ ಪ್ರಶ್ನೆ ಆಗ್ತಿರ್ತಾರೆ, ಯಾಕಾದ್ರೂ ಹುಟ್ಟಿದ್ನೋ, ಯಾಕಾದ್ರೂ ಬಂದೋ, ರೈಟ್? ಸೊ ಮಾಡಿದಾಗ, ಸೃಷ್ಟಿ ಮಾಡಿದಾಗಲೇ ನೀವು ಈ ಪ್ರಪಂಚಕ್ಕೆ ಬಂದಿದ್ದೀವಿ, ನಾವು ಇಲ್ಲಿದ್ದೀವಿ, ಬದುಕಿದ್ದೀವಿ ಅಂದರೆ ಎಲ್ಲರೂ ಕೂಡ ನಮಗೆ ಸಿಗುತ್ತೆ. ಬಟ್ ನಾವೇನು ಚೂಸ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ಯಾವುದನ್ನು ಆಯ್ಕೆ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವು ಸಲ ನೆಗೆಟಿವ್ ಅಟ್ರಾಕ್ಟ್ ಆಗುತ್ತೆ, ನೆಗೆಟಿವ್ ಕಡೆ ಹೋಗ್ತೀರಾ. ಪಾಸಿಟಿವ್ ಅಟ್ರಾಕ್ಟ್ ಆಗುತ್ತೆ, ಪಾಸಿಟಿವ್ ಕಡೆ ಹೋಗ್ತೀರಾ. ಸೊ ಎಷ್ಟು ಜನ ಪಾಸಿಟಿವ್ ಕಡೆ ಹೋಗ್ತಾರೆ, ಉತ್ತಮ ಸ್ಥಾನಗಳಿಗೆ ಬರ್ತಾರೆ, ಒಳ್ಳೆ ಸಂಪಾದನೆ ನಡೆಯುತ್ತೆ, ಒಳ್ಳೆ ಹೆಸರು, ಕೀರ್ತಿ, ಐಶ್ವರ್ಯ ಪ್ರತಿಯೊಂದು ಗಳಿಸ್ತಾರೆ. ನೆಗೆಟಿವ್ ಕಡೆಗೆ ಅಟ್ರಾಕ್ಟ್ ಆಗುತ್ತೆ, ಪಾಸಿಟಿವ್ ಅಂದ್ಕೊಂಡೇ ಹೋಗ್ತೀರಾ ಎಷ್ಟೊಂದು ಜನ, ಬಟ್ ಅದು ನೆಗೆಟಿವ್ ಆಗಿ ಕನ್ವರ್ಟ್ ಆಗಿಬಿಡುತ್ತೆ. ವಾಟ್ ಎವರ್ ದ ರೀಸನ್, ಏನೇ ಇರಲಿ ಸಮಸ್ಯೆ, ಮಾಟ ಮಂತ್ರದ ನಿಮಗೆ ಸೂಚನೆ ಆಗ್ತಿದೆ, ಮ್ಯಾಮ್ ನಮ್ಗೆ ಯಾರೋ ಹೇಳಿದ್ದಾರೆ, ಅಥವಾ ನಮ್ಗೆ ಆಗಿದೆ ಅಂತ ಅನ್ನಿಸ್ತಿದೆ, ಅಥವಾ ನಮ್ಗೆ ಇವೆಲ್ಲ ನೀವು ಹೇಳಿರೋಂತಹ ಎಲ್ಲ ಪಾಯಿಂಟ್ಸು ನಮಗೆ ಪರಿಗಣನೆಗೆ ಬರ್ತಿದೆ, ನಮ್ಮ ಲೈಫಲ್ಲಿ ನಡೀತಿದೆ ಇವೆಲ್ಲ ಅಂತಂದಾಗಲ, ನೀವು ಮೇಯ್ನಾಗಿ ಇವೆಲ್ಲ ನಿಮಗಿದೆ ಅಂತ ನಿಮಗೆ ಕನ್ಫರ್ಮ್ ಆಯಿತು, ಖಾತರಿ ಪಡಿಸ್ಕೊಂಡಿದ್ದೀರಾ, ಈ ಒಂದು ವಿಶೇಷವಾಗಿರುವಂತಹ ಸೇಜ್, ಇದರಲ್ಲಿ ವಿಶೇಷವಾಗಿರುವಂತಹ ಗಿಡಮೂಲಿಕೆಗಳು ಇರುವಂತಹ ಒಂದು ಸೇಜ್ ಇದು. ಸೊ ನಾನು ಎಷ್ಟೋ ಕಾರ್ಯಕ್ರಮದಲ್ಲಿ ತಿಳಿಸ್ತಾ ಇರ್ತೀನಿ, ಅಮಾವಾಸ್ಯೆ ಹುಣ್ಣಿಮೆಗಳ ದಿನ ಈ ಒಂದು ಮಾಟ ಮಂತ್ರದ ಸಮಸ್ಯೆಗಳಿಂದ ನೀವು ಆಚೆ ಬರಲಿಕ್ಕೆ ತುಂಬ ಒಳ್ಳೆಯದು ಅಂತ ಹೇಳಿ. ಅದರಲ್ಲೂ ಈಗ 4ನೇ ತಾರೀಕು ಬರ್ತಿದೆ, ಆಗಸ್ಟ್ ತಿಂಗಳಲ್ಲಿ 4ನೇ ತಾರೀಕು ವಿಶೇಷವಾಗಿರುವಂತಹ ಅಮಾವಾಸ್ಯೆ. ಇದು ಸಂಡೇ ಬೀಳ್ತದೆ. ಸೊ ಯಾವುದೇ ಅಮಾವಾಸ್ಯೆ ಸಂಡೇ ಸ್ಟ್ರಾಂಗರ್ ದೆನ್ ಎನಿ ಅದರ್ ಡೇಸ್. ಸೋಮವಾರದಿಂದ ಶನಿವಾರ ಯಾವುದೇ ದಿನ ಬಿಟ್ಟರು ಸಂಡೇ ಅಮಾವಾಸ್ಯೆ ಬಿದ್ದಿರೋಂಥದ್ದು ತುಂಬ ಆಕ್ಸಿಡೆಂಟ್ಸ್ ಆಗುವಂಥದ್ದು, ತುಂಬಾ ಹತ್ತತ್ರದಲ್ಲೇ ಮಿಸ್ ಆಗಿರ್ತೀರ ನೀವು. ಆಕ್ಸಿಡೆಂಟಲ್ ಅಂತಲೂ ಎತ್ತಿದ ಕೈ ಅಂತಲೇ ಹೇಳ್ಬೋದು. ಸಂಡೇ ಡೇಸು ತುಂಬ ಸ್ಟ್ರಾಂಗರ್ ದೆನ್ ಎನಿ ಅದರ್ ಡೇ. ನೆಗೆಟಿವ್ ಎನರ್ಜೀಸ್ಗೆ ಹೋಗ್ಲಾಡ್ಸೋಕ್ಕೆ ಅಷ್ಟೇ, ಅಂದರೆ ನೆಗೆಟಿವ್ ಎನರ್ಜೀಸು ಸ್ಟ್ರಾಂಗ್ ಆಗಿರ್ತಾರೆ. ಅಂಥ ಟೈಮಲ್ಲಿ ನೀವು ನಿಮ್ಮ ಮನೇನ ತುಂಬಾ ಸೇಫಾಗಿ ಇಟ್ಕೋಬೇಕು, ಸೇಫ್ಟಿಯಾಗಿ ಇಟ್ಕೋಬೇಕು. ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ನಾನು ಹೇಳ್ತಿರ್ತೀನಿ, ಉಪ್ಪಿನ ಒಂದು ದೀಪ ಹಚ್ಚುವಂಥದ್ದು. ರೀಸೆಂಟಾಗಿ ನಿಮಗೆ ಪ್ರೋಗ್ರಾಮಲ್ಲಿ ತಿಳಿಸ್ಕೊಟ್ಟಿದೆ. ಉಪ್ಪಿನಿಂದ ಮನೆಯನ್ನು ಒರೆಸೋವಂಥದ್ದು, ಅಂದರೆ ನೀರಿನಲ್ಲಿ ಉಪ್ಪನ್ನು ಹಾಕಿ ಮಿಶ್ರಣ ಮಾಡಿ ಮನೆಯನ್ನು ಒರೆಸೋವಂಥದ್ದು. ಕಂಪ್ಲೀಟಾಗಿ ಉಪ್ಪನ್ನು ಯಾವುದೇ ಕಾರಣಕ್ಕೂ ರಾ, ಅಂದರೆ ಅದು ಪೌಡರ್ ಸಾಲ್ಟ್ ಇರಲಿ ಅಥವಾ ಕ್ರಿಸ್ಟಲ್ ಸಾಲ್ಟ್ ಇರಲಿ, ತುಳಿಯುವಂಥದ್ದು, ಚೆಲ್ಲುವಂಥದ್ದು, ಬೀಳಿಸುವಂಥದ್ದು ಖಂಡಿತ ಮಾಡಬಾರ್ದು. ಅದೇ ರೀತಿಯಲ್ಲೇ ಮನೆಯೆಲ್ಲ ಸ್ವಚ್ಛವಾಗಿದ್ದೀರಾ, ಕ್ಲೀನಾಗಿದೆ, ಪ್ರತಿಯೊಂದು ಇದೆ. ಈ ಒಂದು ಸೇಜ್ನ ನೀವು ಸುಡಬೇಕು, ಬರ್ನ್ ಮಾಡಬೇಕು. ಹೇಗೆ ಬರ್ನ್ ಮಾಡಬೇಕು, ನೀವು ಇದನ್ನು ಉಪಯೋಗಿಸೋಕ್ಕೆ ನಿಮಗೆ ಸಾಂಬ್ರಾಣಿ ಸಿಗುತ್ತೆ, ಸಾಂಬ್ರಾಣಿಯಲ್ಲಿ ಬರ್ನ್ ಮಾಡ್ಬೋದು. ಮ್ಯಾಮ್ ಸಾಂಬ್ರಾಣಿ ಎಲ್ಲ ನಮಗೆ ಗೊತ್ತಿಲ್ಲ, ಸಿಂಪಲಾಗಿ ಕರ್ಪೂರದಲ್ಲಿ ಬರ್ನ್ ಮಾಡಬಹುದು. ನಾನು ಹೇಳ್ತಿರ್ತೀನಿ ಭೀಮಸೇನಿ ಕರ್ಪೂರ, ವಿಚ್ ಇಸ್ ಅ ರಿಯಲ್ ಫಾರ್ಮ್ ಆಫ್ ಕರ್ಪೂರ. ಬ್ರ್ಯಾಂಡ್ ಅಂತಲ್ಲ, ನಿಮ್ಗೆ ಯಾವುದೇ ಕರ್ಪೂರ ತೊಗೊಂಡ್ರೂ ಪರವಾಗಿಲ್ಲ, ಒರಿಜಿನಲ್ ಫಾರ್ಮ್ ಆಫ್ ಕರ್ಪೂರ ತೊಗೊಳ್ಳಿ. ಈಗ ಅಂಗಡಿಯಲ್ಲಿ ಬರೋವಂಥದ್ದು ಅದು ಸ್ವಲ್ಪ ಮಿಕ್ಸ್ ಇರುತ್ತೆ. ಇಂಥ ಇದಕ್ಕೆ ಬೇಡ, ಬೇರೆ ಪೂಜೆ ಇದಕ್ಕೆಲ್ಲ ಉಪಯೋಗಿಸ್ಕೊಳ್ಳಿ. ಬಟ್ ಇಂಥ ಒಂದು ಪ್ರಕ್ರಿಯೆಗಳಿಗೆಲ್ಲ ಆ ಕೆಮಿಕಲ್ ಬೇರೆ ರೀತಿಯಲ್ಲಿ ರಿಯಾಕ್ಷನ್ಸ್ ಆಗುತ್ತೆ. ಸೊ ಇವೆಲ್ಲ ಮಾಡುವಾಗ ಯಾರು ಕಣ್ಮುಂದೆ ಇರಬಾರ್ದು. ಇದು ಯಾವುದೇ ರೀತಿ ತಾಂತ್ರಿಕ ಥಿಂಗ್ಸ್ ಅಲ್ಲ. ಫಸ್ಟ್ ಅದನ್ನು ತೆಗೆದಾಕಿ, ಪಾಸಿಟಿವ್ ಥಿಂಗ್ಸೇ, ಬಟ್ ಬೇರೆ ಯಾರಾದರೂ ನೋಡಿದಾಗ ಅವರು ಅದನ್ನು ನೆಗೆಟಿವ್ ಆಗಿ ತೊಗೊಳ್ಬಾರ್ದು ಅಂತ ನಾನು ನಿಮ್ಗೆ ತಿಳಿಸಿದ್ದೀನಿ ಅಷ್ಟೇ. ಸೊ ಇದನ್ನು ಒಂದು ಪ್ಲೇಟ್ ಮೇಲೆ ಇಡ್ತೀರಾ. ಸೊ ಒಂದು ಕಂಪ್ಲೀಟ್ ಇದನ್ನು ಬರ್ನ್ ಮಾಡಬೇಕು. ಒಂದು ಪ್ಲೇಟ್ ಮೇಲೆ ಇಡ್ತೀರಾ, ಅದ್ರ ಮೇಲೆ ಹೆಚ್ಚು ಕರ್ಪೂರದ ಒಂದು ಪೌಡರ್ ಅಥವಾ ಕರ್ಪೂರವನ್ನು ಇಟ್ಟು ಇದನ್ನು ಕಂಪ್ಲೀಟಾಗಿ ಬರ್ನ್ ಮಾಡ್ತೀರಾ. ಸಂಪೂರ್ಣವಾಗಿ ಇದರ ಒಂದು ಇದು ಹೊಗೆ ಏನು ಬರುತ್ತೆ ಅಥವಾ ಏನು ಓಡರ್ ಬರುತ್ತೆ ಅದನ್ನೆಲ್ಲ ಸಂಪೂರ್ಣವಾಗಿ ಮನೆಯೆಲ್ಲ ಫುಲ್ಲು ಅದನ್ನ ಆವರಿಸ್ಬೇಕು. ತೊಗೊಂಡೋಗಿ ಆ ಪ್ಲೇಟ್ನೇ ತೊಗೊಂಡೋಗಿ, ಸೊ ಹೊಗೆ ಬರುತ್ತೆ. ನೀವು ಇದನ್ನು ಸುಡ್ತಾ ಇದ್ದರೆ ಬೆಂಕಿಗಿಂತ ಅದು ಹೊಗೆ ಜಾಸ್ತಿ ಆಡುತ್ತೆ ಇದು, ಯಾಕೆಂದರೆ ಇದು ಸೇಜ್ ಇರುತ್ತೆ. ಸೊ ಆ ಹೊಗೆನೆಲ್ಲ ಕಂಪ್ಲೀಟಾಗಿ ಮನೆಯೆಲ್ಲ ಸಂಪೂರ್ಣವಾಗಿ ಪ್ರತಿಯೊಂದು ಭಾಗ, ಕಿಚನ್, ರೂಮ್, ಈವನ್ ಬಾತ್ರೂಮ್, ಪ್ರತಿಯೊಂದು ಜಾಗದಲ್ಲೂ ಆ ಒಂದು ಹೊಗೆಯನ್ನು ನೀವು ಮನೆ ತುಂಬ ಸುತ್ತ ಆವರಿಸ್ತಾ ಬರಬೇಕು. ಪ್ರತಿ ಅಮಾವಾಸ್ಯೆ ಅಥವಾ ಹುಣ್ಣಿಮೆ ದಿನ ಮಾಡಿದಷ್ಟು ಉತ್ತಮ. ಸ್ಟ್ರಾಂಗ್ ಆಗಿದೆ ಮ್ಯಾಮ್, ನಮ್ಮಲ್ಲಿ ತುಂಬ ಪ್ರಾಬ್ಲಮ್ ಇದೆ, ಏನೇನೋ ಪ್ರಾಬ್ಲಮ್ಸ್ ಇದೆ, ನಾನು ಹೇಳಲಿಕ್ಕಾಗಲ್ಲ. ಯಾಕಂದರೆ ಐ ನೋ ಎಷ್ಟೆಲ್ಲ ಹಲವಾರು ಪ್ರಾಬ್ಲಮ್ಸ್ ಇರ್ಬೋದು. ನಾನು ಪ್ರತಿಯೊಂದು ಅನಾಲಿಸಿಸ್ ಮಾಡಿದ್ದೀನಿ, ರಿಮೂವ್ ಮಾಡಿಸಿದ್ದೀನಿ ಅದನ್ನು. ಸೊ ಹಾಗಾಗಿ ನಂಗೆ ಅರ್ಥ ಆಗುತ್ತೆ ಸಮಸ್ಯೆಗಳೇನಿರುತ್ತೆ. ತುಂಬ ಕಠಿಣವಾಗಿದೆ, ಪ್ರಾಬ್ಲಮ್ಸ್ ಇದೆ. ಪ್ರತಿನಿತ್ಯ ಮಾಡಿದ್ರೂ ಒಳ್ಳೆಯದು. ಅಥವಾ ಲೈಕ್ ಇದನ್ನು ತೆಗೆದು ಹಾಫ್ ಹಾಕಿ ಪ್ರತಿನಿತ್ಯ ಮಾಡಿದ್ರೂ, ಇದರ ಒಂದು ಹೊಗೆಯನ್ನು ಪ್ರತಿನಿತ್ಯ ಹಾಕಿದ್ರೂ ತುಂಬ ಒಳ್ಳೆಯದು. ಮನೇಲಿ ತುಂಬ ನೆಗೆಟಿವ್ ಎನರ್ಜೀಸ್ ಇದೆ, ದುಡ್ಡು ₹1 ಬರ್ತಾ ಇಲ್ಲ. ಬೇರೆ ಮನೆಯಲ್ಲಿ ತುಂಬಾ
ಸಮಸ್ಯೆಗಳು ನಡೀತಾ ಇದೆ, ಬೇರೆ ಏನೋ ಸಮಸ್ಯೆ ಇದೆ, ಅಥವಾ ಮಕ್ಕಳಿಗೆ ಯಾರಾದರೂ ಸ್ಪಿರಿಟ್ ಅಟ್ಯಾಕ್ ಆಗಿರುತ್ತೆ, ಹೇಳ್ತಿರ್ತಾರಲ್ಲ ಕೆಲವರು ಬೇರೆ ಏನೋ ಆವರಿಸ್ಕೊಂಡ್ಬಿಟ್ಟಿದೆ, ಇವೆಲ್ಲ ಸಣ್ಣ ಸಣ್ಣದು ಅನಿಸ್ಬೋದು. ಬೇರೆಯವ್ರಿಗೆ ಹೇಳಿದಾಗ ಅದು ನಂಬದೇ ಇರಬಹುದು, ಕರೆಕ್ಟ್ ಅಲ್ವಾ? ಏನೋ ನೀನು ಅನ್ಕೊತಿದ್ಯಾ ಅಷ್ಟೇ, ನೀನು ನೆಗೆಟಿವ್ ಆಗಿ ಫೀಲ್ ಆಗ್ತಿದ್ಯಾ ಅಷ್ಟೇ ಅಂತ ಹೇಳ್ತಾರೆ. ಬಟ್ ಇಮಿಡಿಯೇಟ್ ಎಷ್ಟೋ ಜನಕ್ಕೆ ಇದಕ್ಕೆ ಇಮಿಡಿಯೇಟ್ ರೆಸೊಲ್ಯೂಷನ್ ಬೇಕಿರುತ್ತೆ. ತುಂಬ ಜನ ಇದರಿಂದ ಬಳಲ್ತಾ ಇರ್ತೀರ. ಸೊ ಅಂಥವ್ರಿಗೆ ಸಿಂಪಲ್ ಆಗಿ ಈ ರೀತಿ ಒಂದು ಸೇಜ್ ಇದನ್ನು ಬರ್ನ್ ಮಾಡೋವಂಥದ್ದು, ಕರ್ಪೂರದಲ್ಲಿ ಬರ್ನ್ ಮಾಡೋವಂಥದ್ದು ತುಂಬ ಇಂಪಾರ್ಟೆಂಟು, ತುಂಬ ಅವಶ್ಯಕತೆ. ಮತ್ತು ಈಸಿಯಾಗಿ ನೀವು ಮನೆಯಲ್ಲೇ ಪರಿಹಾರ ಮಾಡ್ಕೊಳ್ಬಹುದು. ಯಾವ ದಿನ ಮಾಡೋದು, ಸಮಯ ನಾನು ನಿಮಗೆ ದಿನ ಹೇಳಿದ್ದೀನಿ, ಅಮಾವಾಸ್ಯೆ ದಿನ ಮಾಡಿದಷ್ಟು ತುಂಬ ಒಳ್ಳೆಯದು. ಆದಷ್ಟು ಯಾರು ಮನೇಲಿ ಇಲ್ಲದೇ ಇರೋಂಥದ್ದು ತುಂಬ ಒಳ್ಳೆಯದು. ಬಟ್ ಇದ್ದಾರೆ ಮ್ಯಾಮ್ ಅಂದರೆ ಅವ್ರನ್ನ ಒಂದು ರೂಮಲ್ಲ ಅಥವಾ ಒಂದು ಕಡೆ ಮೂವ್ ಮಾಡಿ ನೀವು ಇದನ್ನೆಲ್ಲ ಕಂಪ್ಲೀಟಾಗಿ ಮಾಡಿಕೊಡಿ. ಮತ್ತು ಇನ್ನೂ ಇದು ಸುಡ್ತಾ ಇದೆ ಮ್ಯಾಮ್, ಬರ್ನ್ ಆಗ್ತಾ ಇದೆ ಇನ್ನೂ ಅಂತಂದರೆ ಒಂದು ಕಡೆ ಸೌತ್ ಡೈರೆಕ್ಷನಲ್ಲಿ ಎಲ್ಲಾದರೂ ಅದನ್ನು ಇಟ್ಟು ಕಂಪ್ಲೀಟಾಗಿ ಅದನ್ನು ಬರ್ನ್ ಮಾಡಿ. ಎರಡನೇದು, ಯಾವ ದಿನ ಅಮಾವಾಸ್ಯೆ ಹುಣ್ಣಿಮೆ ತುಂಬ ಒಳ್ಳೆಯದು. ಯಾವುದೇ ದಿನ ಬಿದ್ದಿರಲಿ ಅಮಾವಾಸ್ಯೆ ಹುಣ್ಣಿಮೆ ತುಂಬ ಒಳ್ಳೆಯದು. ಅಕಸ್ಮಾತ್ ಅಮಾವಾಸ್ಯೆ ಹುಣ್ಣಿಮೆ ಇಲ್ಲ ಮ್ಯಾಮ್, ನಾನು ಮಾಮೂಲಿ ದಿನ ಸ್ಟಾರ್ಟ್ ಮಾಡಬೇಕು, ಮಂಗಳವಾರ ದಿನ ಸ್ಟಾರ್ಟ್ ಮಾಡ್ಬೋದು, ತುಂಬ ಒಳ್ಳೆಯದು. ಸಮಯ ಬೆಳಿಗ್ಗೆಗಿಂತ ಸಂಜೆ ತುಂಬ ಉತ್ತಮ. ಅಮಾವಾಸ್ಯೆ ಸ್ಟ್ರಾಂಗ್ ಆಗಿರೋಂಥ ದಿನ, ಅದರಲ್ಲೂ ಸಂಡೇ ರಾಹುಕಾಲದಲ್ಲಿ ನಿಮಗೆ ಸಿಗುತ್ತೆ. ಅಕಸ್ಮಾತ್ ಇಲ್ಲ ಮ್ಯಾಮ್, 6:30 to 7:30 ತುಂಬ ಒಳ್ಳೆ ಸಮಯ ಈ ಒಂದು ಪ್ರಕ್ರಿಯೆ ಮಾಡಲಿಕ್ಕೆ. ಇನ್ನೇನಾದ್ರು ಡೌಟ್ಸ್ ಇದೆ ಮ್ಯಾಮ್, ಅಥವಾ ನಿಮ್ಗೆ ಇನ್ನೇನಾದ್ರು ಪರಿಹಾರಗಳು ಬೇಕು, ಬೇರೆ ಏನಾದರೂ ಸಮಸ್ಯೆಗಳು ನಡೀತಿದೆ, ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ನೀವು ಕಮೆಂಟ್ ಮಾಡಿ. ನಾನು ಸಾಧ್ಯ ಆದಾಗ ಅದಕ್ಕೆ ಯಾವ ರೀತಿ ಸರಳವಾಗಿ ನೀವು ಅದನ್ನು ಯಾವ ರೀತಿ ನಿವಾರಣೆ ಮಾಡ್ಕೊಳ್ಬೋದು, ಈಸಿಯಾಗಿ ಮನೆಯಲ್ಲೇ ಸಿಗುವಂಥ ಕೆಲವೊಂದು ವಸ್ತುಗಳಿಂದ ಹೇಗೆ ನಿವಾರಣೆ ಮಾಡ್ಕೊಳ್ಬೋದು, ಖಂಡಿತ ನಾನು ತಿಳಿಸ್ಕೊಡ್ತೀನಿ ನಿಮಗೆ. ಸೊ ಇವೆಲ್ಲ ಮಾಡಿ ನೀವು ಖಂಡಿತ ನಿಮಗೆ ಯಾವ ರೀತಿ, ತುಂಬ ಜನ ಆಲ್ರೆಡಿ ಕಮೆಂಟ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ನಾನು ಅದನ್ನು ಹೇಳೋದು ಮರ್ತಿದ್ದೆ. ತುಂಬ ಜನ ಬೇರೆ ಬೇರೆ ಪರಿಹಾರಗಳನ್ನೆಲ್ಲ ಮಾಡಿ ನನಗೆ ಒಳ್ಳೆಯದಾಗಿದೆ ಅಂತ ತಿಳಿಸ್ಕೊಡ್ತಾ ಇದ್ದಾರೆ. ಇದೇ ರೀತಿ ಇನ್ನೂ ಹೆಚ್ಚೆಚ್ಚಾಗಿ ನಿಮಗೆ ಪರಿಹಾರಗಳು ನಾನು ತರಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಎಲ್ಲ ಸಮಸ್ಯೆಗಳಿಗೂ ನಾನು ಖಂಡಿತ ಕವರ್ ಮಾಡ್ತೀನಿ. ನೀವೇನೇ ಕ್ವೆಶನ್ಸ್ ಅದನ್ನು ಕಮೆಂಟ್ ಸೆಕ್ಷನಲ್ಲೂ ಕೂಡ ನೀವು ಪ್ಲೇಸ್ ಮಾಡಿ. ಇಷ್ಟ ಹೇಳ್ತಾ ಕಾರ್ಯಕ್ರಮ ಮುಗಿಸೋಣ. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಧನ್ಯವಾದಗಳು.